ನಮಸ್ಕಾರ. ನೋಡಿ, ನಮ್ಮ ಮಣ್ಣೂರಿನ 6ನೇ ಕ್ರಾಸಲ್ಲಿ 220 kV ವಿದ್ಯುತ್ ವಾಹಕ ಏನಿದೆ ಅದಕ್ಕೆ ಒಂದು ಬೇವಿನ ಮರ ಬೆಳೆದು ಅದಕ್ಕೆ ತಾಗಿ ಅದರ ಸ್ಫೋಟಕದಿಂದ ಮುಂದೆಗಡೆ ಇವರೊಂದು LT ಲೈನ್ನಲ್ಲೂ ಕೂಡ ಒಂದು ಸಂಪರ್ಕ ತಗೊಂಡಿದ್ರು. ಈ ಕಡೆ ಮನೆಯಲ್ಲಿ ತಗೊಂಡಂಥ ಸಂದರ್ಭ ಏನಾಗಿದೆ, ಅದು ಒಂದಕ್ಕೊಂದು ತಾಗಿ ಅರ್ಥದಿಂದ ಸ್ಪಾರ್ಕ್ ಆಗಿ ಫುಲ್ಲು ಡ್ಯಾಮೇಜ್ ಆಗಿ, ಅಂದರೆ ಸ್ಪಾರ್ಕ್ ಅಂದರೆ ಬೆಂಕಿ ತಾಗಿ ಒಂಥರ ಇದಾಗಿದೆ. ಆ ಒಂದು ಶಬ್ದದಿಂದ ಒಂದು ಇಬ್ಬರು ಶಾಂತಮ್ಮ ಮತ್ತು ವೇದ ಅನ್ನೋರು ಇದಕ್ಕೆ ಸುಸ್ತಾಗಿ ಆ ಒಂದು ಶಾಕಿಗೆ ಒಳಗಾಗಿ ಪ್ರಜ್ಞೆ ತಪ್ಪಿದ್ರು. ಅವ್ರನ್ನ ಕೂಡಲೇ ಕುಟುಂಬದವರು ಮತ್ತು ಸ್ಥಳೀಯರು ಸಂಬಂಧಪಟ್ಟಂಥ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಗೆ ಕರ್ಕೊಂಡೋಗಿ ಬಂದಿದ್ದಾರೆ. ಪ್ರಾಣಾಪಾಯ ಕೂಡ ಯಾರು ಕೂಡ ಆಗಿಲ್ಲ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು 220 kV ವಿದ್ಯುತ್ KPTCL ನಾನು ಹೇಳೋದು, ನೀವು ಇಂಥ ವಾಹಕ ಹೋದಾಗ ನೀವು ನಿಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ವಾಹಕ ಹೋಗಿದೆ, ಅಲ್ಲಿ ಬಂದು ಗಿಡ ಮರ ತಾಗ್ತಾ ಇರೋದನ್ನು ಮತ್ತು ತಗಲ್ತಾ ಇರೋದನ್ನು ನೀವು ಪರಿಶೀಲನೆ ಮಾಡಿ ಅದನ್ನು ಕಟ್ ಮಾಡುವಂಥದ್ದನ್ನು ನೀವು ಮಾಡಬೇಕು. ಏನಾದರೂ ಒಂದು ದೊಡ್ಡ ಅನಾಹುತ ಆದರೆ ನೋಡಿ, ಎಲ್ಲ ಸುಮಾರು ಎಲ್ಲ ಕೂಡ ಬಡವರು ಇರುವಂತಹ ಒಂದು ಬಡಾವಣೆ ಇದೆ. KPTCL ಅವರಿಗೆ ಆಗ್ರಹ ಮಾಡ್ತೇನೆ, ಈ ಕೂಡಲೇ ನಾಳೆಯಿಂದನೇ ಎಲ್ಲೆಲ್ಲಿ ಈ ರೀತಿ ಮರಗಳು ಗಿಡಗಳು ಎಲ್ಲ 220 kVಗೆ ಎಲ್ಲ ತಾಗ್ತಾ ಇದೆ ಅದನ್ನು ತೆರವು ಮಾಡುವಂಥ ಕಾರ್ಯವನ್ನು ನೀವು ಚುರುಕಾಗಿ ಮಾಡಬೇಕು. ಮತ್ತು ಈಗ ಈ ಸಂಬಂಧಪಟ್ಟಂತೆ ಇಲ್ಲಿ ಘಟನೆ ಏನಾಗಿದೆ, ಆ ಘಟನೆಗೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡಿ, ಯಾರಿಗೆ ಹಾನಿಯಾಗಿದೆ, ಯಾರು ಹಾನಿಗೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನೀವು ಸಂಪರ್ಕವನ್ನು ಮಾಡಿ, ಏನು ಸಮಸ್ಯೆ ಆಗಿರೋ ರೀತಿಯಲ್ಲಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳಬೇಕು. ಮತ್ತು ಇನ್ನು ಮುಂದೆ ಈ ರೀತಿ ಆಗದಿರೋ ರೀತಿಯಲ್ಲಿ ಜಾಗೃತ ವಹಿಸಬೇಕು, ತಾವು ಜಾಗೃತವನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಆಗ್ರಹವನ್ನು ಮಾಡ್ತೇನೆ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಜೀವಹಾನಿ ಏನೂ ಆಗಿಲ್ಲ. ಎಲ್ಲರೂ ಕೂಡ ಅಕ್ಕಪಕ್ಕದವರು ಈ ಒಂದು ಘಟನೆಯಿಂದ ತುಂಬ ಶಾಕ್ ಆಗಿ ಒಂಥರ ಹೆದರ್ಕೊಂಡಿದ್ದಾರೆ. ಆದ್ದರಿಂದ ನಾನು ದಯಮಾಡಿ ತಮಗೆ ಹೇಳೋದಿಷ್ಟೇ, ತಾವು ಕೂಡಲೇ ಇದ್ರ ಬಗ್ಗೆ ನಾಳೆಯಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ನಾನು KPTCL 220 kV ವಾಹಕ ನಿರ್ವಹಣೆಯವ್ರನ್ನ ನಾನು ಆಗ್ರಹವನ್ನು ಮಾಡ್ತೇನೆ. ಇಲ್ಲಿ ಕರೆಂಟ್ ಬ್ಲಾಸ್ಟ್ ಆಗೈತೆ, ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದಲ್ಲದೆ ಇಲ್ಲಿ ಒಂದು 4-5 ಜನ ಮಕ್ಕಳು ಬೇರೆ ಇದ್ರು ಎಕ್ಸ್ಟ್ರಾ. ಆ ಮಕ್ಕಳ ಮೇಲೆ ಕರೆಂಟ್ ಬೇರೆ ಬಿದ್ದೈತೆ, ಅವ್ರಿಗೆಲ್ಲ ಜ್ವರ ಬಂದಂಗೆ ಆಗೈತೆ. ಅದಲ್ಲದೆ ನಮ್ಮ ಅಜ್ಜಿಗೆ ಬೇರೆ ಸುಸ್ತಾಗ್ಬಿಟ್ಟು ಜ್ವರ ಬಂದು BP ಲೋ ಆಗಿ ಎಲ್ಲ ಬಿದ್ದಿದ್ದಾರೆ, ಪ್ರಜ್ಞೆ ಬೇರೆ ತಪ್ಪಿದ್ದಾರೆ. ಅವ್ರಿಗೇನು ಹೆಚ್ಚು ಕಮ್ಮಿ ಅವರು ಈ ಕರ್ನಾಟಕ ಸರ್ಕಾರ ಪ್ರತಿಯೊಂದು ನಮ್ಮ ತುಮಕೂರು ಶಾಸಕರಾದಂಥವ್ರು ಎಲ್ಲ ಪ್ರತಿಯೊಬ್ಬರು ಅವ್ರು ಬಂದು ಇಲ್ಲಿ ನ್ಯಾಯ ಕೊಡಿಸ್ಬೇಕು. ಈಗ ನೋಡ್ರಿ ನೀವೇ ವಿಡಿಯೋ ಮಾಡ್ಕೊಳ್ಳಿ, ಇಲ್ಲಿ ಸುಸ್ತಾಗಿ ಬಿದ್ದಿದ್ದಾರೆ ಈ ಥರ. ಈಗ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದೀನಿ, ಬಿಡಿಸ್ಬಂದಂಗೆ ಆಗೈತೆ. ತಂಗಿ ಇಲ್ಲೇ ಅವಳು ಸುಸ್ತಾಗಿ ಮಲಿಕೊಂಡವಳೆ. ಮನೆ 4-5 ಜನಕ್ಕೆ ಹೆಚ್ಚು ಕಮ್ಮಿ ಆಗೈತೆ. ಏನೇ ಬಂದು ಈ ಸರ್ಕಾರ ಈ ನಮ್ಮ ತುಮಕೂರು ಶಾಸಕರು ಯಾರು BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಪ್ರತಿಯೊಂದು ಇಲ್ಲಿ ಹೆಂಗಾಯ್ತು ಶಾರ್ಟ್ ಅಂತ ಗೊತ್ತಿಲ್ಲ. ಇಲ್ಲೇ ಕುಂತ್ಕೊಂಡು ನಾವು ಮಾತಾಡ್ತೀವಿ, ಫ್ಯಾಮಿಲಿ ಎಲ್ಲ ಮನೆ ಕಷ್ಟ ಸುಖ ಮಾತಾಡ್ಕೊಂಡು ಕುಂತಿದ್ವಿ. ಮರಳೂರು ದಿನ ಜನತಾ ಕಾಲೋನಿ ಇವತ್ತು ಹೈ ಟೆನ್ಷನ್ ಕೆಳಭಾಗದಲ್ಲಿ ಹೋಗಿರುವಂಥ ಕೇಬಲನ್ನು ಹಾಕಿದ್ದಾರೆ. 3+4 ವೈರು, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ. ಅದು ಇದರಿಂದ ಮುಂಚಿತವಾಗಿ ಹೈ ಟೆನ್ಷನ್ ಕೆಳಗಡೆ ಬಂದು ಕಂಬ ಇತ್ತು. ಆ ಕಂಬ ಬೀಳುವಂಥ ಸಂದರ್ಭ ಇದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ತೋರಿಸಿದ್ರು ಕೂಡ ಯಾರೂ ಅದನ್ನು ಕ್ರಮ ಕೈಗೊಂಡಿಲ್ಲ. ಮತ್ತು ನಾವು ಗ್ರೂಪ್ನಲ್ಲಿ ಹಾಕಿ ಬೆಸ್ಕಾಂ ಗ್ರೂಪ್ನಲ್ಲಿ ಹಾಕಿದ್ದಕ್ಕೆ ಕೂಡಲೇ ಒಂದು 15 ದಿವಸ ಆದಮೇಲೆ ಹಾಕಿದ್ದಾರೆ. ಇಲ್ಲಿ ವಾರ್ಡ್ನಲ್ಲಿ ಏನಿದೆ ಅಂದರೆ, ಇಲ್ಲಿ ಒಂದು ಸ್ಟಾಪ್ ಆಗಿರಬೇಕು. ಒಬ್ಬ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು 19ಗೆ ಫೋನ್ ಮಾಡಿ ಮುಖಾಂತರ ತಿಳಿಸ್ಬೇಕು. ಸ್ಥಳೀಯ ಇರುವಂಥ ಬೆಸ್ಕಾಂ ಅಧಿಕಾರಿಗಳು ಅದನ್ನು ಒಂದು ನಾಮಫಲಕವನ್ನು ಹಾಕಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾರ್ವಜನಿಕರು ಆ ನಂಬರ್ ತಗೊಂಡು ಕೂಡಲೇ ಸಂಪರ್ಕ ಮಾಡ್ಬೋದು. ಒಂದು ನಾಮಫಲಕ ಇಲ್ಲ. ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ, ಹೈ ಟೆನ್ಷನ್ ಕೆಳಭಾಗದಲ್ಲಿ ನಾನಾ ರೀತಿಯ ಗಿಡ ಮರಗಳು ಬೆಳೆದಿದ್ದಾವೆ, ಅದು ಕೂಡಲೇ ತೆಗಿಬೇಕು. ಟ್ರಾನ್ಸ್ಪೋರ್ಟ್ ಡಬ್ಬಗಳು ಎಲ್ಲೆಲ್ಲಿ ಇದ್ದಾವೋ ಆ ಜಾಗದಲ್ಲಿ ಬೇಲಿಗಳು ಕೆಳಗಡೆ ಗಿಡ ಬೆಳೆದಿದೆ, ಅದು ಕೂಡ ತೆಗಿಯಲ್ಲ. ನಾವೇ ಖುದ್ದಾಗಿ ಸಾರ್ವಜನಿಕರು ಅದನ್ನು ಕ್ಲೀನ್ ಮಾಡೋಂಥ ಸಂದರ್ಭ ಬಂದಿದೆ. ಅಂದರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರೀ ಆಫೀಸಿಗೆ ಸೀಮಿತ ಇರಬಾರ್ದು, ಪ್ರತಿ ವಾರ್ಡ್ಗೂ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ಇವತ್ತು ದೊಡ್ಡ ಅನಾಹುತ ಆಗೋದ್ರಿಂದ ದೇವರು ಕಾಪಾಡಿಸಿದಾನಂದರೆ, ಇಲ್ಲಿ ಇರುವಂಥ ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ಯಾರು ಅಧಿಕಾರಿಗಳು ಯಾರು ಕೂಡ ಈ ಕಡೆ ತಲೆನೇ ಹಾಕಲ್ಲ. ಏನಕ್ಕೆ ಹಾಕಲ್ಲ? ಒಂದು ಸ್ಟಾಪ್ ಇದೆ, ಸ್ಟೇಷನ್ ಇದೆ, ಒಬ್ಬರು PC ಇರಲ್ಲ, ಅದು ಬೀಗ ಇರ್ತದೆ. ಇಂಥ ನಮ್ಮ ದುರ್ಘಟನೆ ಏನಾಗಿದೆ ಅಂದರೆ, ಒಂದು ಕುಡಿಯೋ ನೀರು ಏನಾದರೂ ವಿಷಯ ಇರಲಿ, ಇಲ್ಲಿ ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ದೇವರು ಕಾಪಾಡಿದಾನೆಂದರೆ ಸುಮಾರು ಒಂದು 10-15 ಮನೆಗಳ ಬ್ಲಾಸ್ಟ್ ಆಗುವಂಥ ಪರಿಸ್ಥಿತಿ ಇವತ್ತು ಆಗಿತ್ತು. ಈ ಕತ್ಲಿನಲ್ಲಿ ನಾವು ಇವತ್ತು ನಿಂತಿದ್ದೀವಿ.
ಒಂದು 15-20 ಮನೆಯ ಸಿಲಿಂಡ್ರುಗಳಿದೆ. ಆಕಸ್ಮಿಕ ಏನೋ ಶಾರ್ಟ್ ಆಯಿತು, ಸಿಲಿಂಡ್ರ್ ಬ್ಲಾಸ್ಟ್ ಆಯಿತು, ಊರೆಲ್ಲ ಹತ್ತು ಬಿಡೋದು. ಇವತ್ತು ನಾವು ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪ್ರತಿಯೊಂದು ನಾಮಫಲಕ ಆಗಬೇಕು. ಒಂದು ಕುಡಿಯೋ ನೀರಿಗೆ ಫೋನ್ ಮಾಡ್ಬೇಕಂದ್ರೆ ನಾಮಫಲಕ ಇರಬೇಕು. ಬೆಸ್ಕಾಂ ಅಧಿಕಾರಿಗಳು ಕೂಡಗಡೆ ಸಂಪರ್ಕ ಮಾಡಿದ್ರೆ ನಾಮಫಲಕ ಇರಬೇಕು. ಸ್ಥಳೀಯ ಆಫೀಸಿನ ನಾಮಫಲಕ ಇರಬೇಕು. ಯಾವುದೋ ಬೆಂಗಳೂರಿಗೆ ಫೋನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋದಲ್ಲ. ಸ್ಥಳೀಯ ಕಚೇರಿಗಳ ನಂಬರನ್ನು ಒಂದು ನಾಮಫಲಕ ಹಾಕಿ ಸಾರ್ವಜನಿಕ ಸರ್ಕಲ್ನಲ್ಲಿ ಇರಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಆಗಿರುವಂಥ ಏನಾದರೂ ವ್ಯತ್ಯಾಸ ಆದರೆ ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಅಂತ ನಾನು ನೇರ ಹೇಳ್ತೀನಿ. ಇವತ್ತು ಅದಕ್ಕೆಲ್ಲದಕ್ಕೂ ಬೆಸ್ಕಾಂ ಅಧಿಕಾರಿಗಳ ಬಂದು ಪರಿಹಾರ ಮಾಡಿಕೊಡ್ಬೇಕು. ಅವ್ರಿಗೆ ಅನಾಹುತ ಆಗೋದ್ರಿಂದ ಮುನ್ನೆಚ್ಚರಿಕೆ ತೊಗೊಂಡು ಎಲ್ಲ ಟ್ರಾನ್ಸ್ಫರ್ ಡಬ್ಬ ಕೆಳಗಡೆ ಗಿಡ ಬೆಳೆದಿರೋವೆ ಮತ್ತು ಹೈ ಟೆನ್ಷನ್ ಕೆಳಗಡೆ ಯಾವುದಾದ್ರು ಮರಗಳು ಅವೆಲ್ಲ ಸಂಪೂರ್ಣವಾಗಿ ತೆಗಿಬೇಕನ್ನೋದು ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ನಾನು